ಗಾಯ್ಸ್ ಲಬನ್ಗೆ ಏನು ಹಾಕ್ಬೇಕಂದ್ರೆ ಕುಲಕ್ಕೆ ರಕ್ಷಣೆ ಇಲ್ಲ ನಿನ್ನ ಏರಿಯಾ ಓಲಿ ಮಲೇರಿಯಾ. ಸೊ ಆಮೇಲೆ ನಾನು ಸ್ಲೈಸ್ ಬನ್ಗೆ ಜಾಮ್ ಹಾಕಿಬಿಟ್ಟು ನೀಟಾಗಿ ಏನು ಮಾಡಿದೆ ಅಂದರೆ ನೀಟಾಗಿ ಆಗ್ತಾ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಮಾಡಿದೆ ಗಾಯ್ಸ್. ಹಾಗೆ ನಾನು ಒಂದೊಂದು ಬೈಟ್ಸ್ನೇ ತಿನ್ನೋಕ್ಕೆ ಶುರು ಮಾಡಿದೆ ಗಾಯ್ಸ್. ಹೇಗಿತ್ತು ಅಂದರೆ ನಿಜವಾಗ್ಲೂ ಸ್ಲೈಸ್ ಬನ್ನು ಮತ್ತು ಜಾಮು ಪ್ಲಸ್ ಹೇಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಯಾವ ಬರ್ಗರ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೈಸ್. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಗೈಸ್. ಮಳೆ ಬೇರೆ ಸಿಬರ್ತಾ ಇತ್ತು. ಹಾಗೇ ನಡ್ಕೊಂಡು ಹೋಗ್ತಾ ಇದ್ದೆ. ಮಳೆ ಎಲ್ಲ ಬಂದುಂಟು. ಹೋಗುವಾಗನೇ ಮಳೆ ಬರೋದಕ್ಕೂ ಅದಕ್ಕೂ ಹೋಗಲಿಕ್ಕೆ ಆಗಲ್ಲ. ಗಾಯ್ಸ್, ನೀವೇನಾದರೂ ನಾವು ಹೋಗೋ ಈ ಒಂದು ಕಾಡ್ದಾರಿಲಿ ನೀವೇನಾದರೂ ಹೋದರೆ ಒಂದ್ಸಲನಾದರೂ ಸಖತ್ ಅಂದರೆ ಸಖತ್ ಭಯ ಪಡ್ಕೊಳ್ತೀರ ಗೈಸ್. ಅಂಥದ್ರಲ್ಲಿ ನಾವು ಧೈರ್ಯ ಮಾಡಿ ಹೋಗ್ತೀವಿ ಈ ಒಂದು ದೊಡ್ಡ ಪೊದೆ ಒಳಗೆ ಅಂದರೆ ನಮ್ಮ ಧೈರ್ಯನ ನೀವು ಮೆಚ್ಚಬೇಕು ಗಾಯ್ಸ್. ನಿಜವಾಗ್ಲೂ ಎಷ್ಟು ಧೈರ್ಯ ಬೇಕು ಅಂದರೆ ಇಲ್ಲಿ ಹೋಗಲಿಕ್ಕೆ. ಈಚೆ ಒಂದು ದಾರಿ ಸಿಗಬೇಕು ಅಂದರೆ ಅಲ್ಲಿ ಹೋಗ್ದೇನೋ ದಾರಿನೇ ಇಲ್ಲ ಗಾಯ್ಸ್. ನೀವು ನಿಜವಾಗ್ಲೂ ತುಂಬ ಅಂದರೆ ತುಂಬ ಭಯ ಪಡ್ಕೊಳ್ತೀರ. ಅಂಥದ್ರಲ್ಲಿ ನಾವಷ್ಟು ಧೈರ್ಯ ಮಾಡಿ ಹೋಗ್ತೀವಂದರೆ ನಾವು ಬೇಷ್. ನಿಜವಾಗ್ಲೂ ಐ ಆಮ್ ದ ಗ್ರೇಟ್ ಗಾಯ್ಸ್. ನೋಡಿ ಈಗ ಸಿಕ್ತು ಆ ಒಂದು ದೊಡ್ಡ ದಾರಿ ಗಾಯ್ಸ್. ಮತ್ತು ನಾವು ಮಧ್ಯಾಹ್ನ ಡ್ಯೂಟಿಗೆ ಹೋದ್ವಿ ಗಾಯ್ಸ್. ಅಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಹೇ ಗಾಯ್ಸ್, ಏನು ಗೊತ್ತಾ, ನಾನು ಹಾಗೆ ವಾಟ್ಸಪ್ಪಲ್ಲಿ ಸ್ಟೇಟಸ್ ನೋಡುವಾಗ ಒಂದು ಲೈನ್ ನೋಡಿದೆ. ಏನಂತಂದರೆ ಹೇಳಿದಲ್ಲ ಅದು ಬರ್ದಿದ್ರು ಆಯಿತಾ. ಎಂತ ಬರ್ದಿದ್ರು ಅಂತ ಅಂದರೆ ಹುಡುಗಿ ಮನೆಯವರು ಹುಡುಗನ ಮನೆ ನೋಡಕ್ಕೆ ಹೋದಾಗ ಹುಡುಗ ರೈತ ಆಗಿರ್ಬಾರ್ದಂತೆ. ಆದರೆ ಆ ಹುಡುಗನ ಹತ್ರ ಜಮೀನು, ತೋಟ, ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿರ್ಬೇಕಂತೆ. ಅದೇ ಯಾವ ನ್ಯಾಯ? ರೈತ ಆಗಿರ್ಬಾರ್ದಂತೆ, ಅವೆಲ್ಲ ಇರಬೇಕಂತೆ. ಒಟ್ಟ ಲಾಜಿಕ್ ಮಾರ್ರೆ ಸಾವು ಅಲ್ಲ. ನಾ ಹೇಳೋದು ಈ ನಮ್ಮ ಹಳ್ಳಿಯವ್ರಿಗೆ, ನಾನು ಹೇಳೋದು ಹಳ್ಳಿಯವರು ಎಂತ ವ್ಯವಸಾಯನೇ ಜೀವ ಅಂತ ಅಂದ್ಕೊಂಡಿರ್ತಾರೆ ಆಯಿತಾ. ಸೊ ಅವ್ರಿಗೆ ರೈತನಾಗಿರ್ಬಾರ್ದಂತೆ, ಮಾತ್ರ ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿರ್ಬೇಕಂತೆ. ಹೇಗೆ ಹೇಳ್ತಾರೆ ಅಲ್ವಾ ಹುಡುಗಿ ಕಡೆಯವರು. ನಾನು ಒಂದು ಹುಡುಗಿಯಾಗಿ ಹೇಳ್ತಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಹೀಗೆ ಕೇಳ್ತಾರೆ ಅಂದರೆ ರಿಯಾಲಿಟಿ ಇದೆ ಅಂತ ನಾನು ಹೇಳೋದು. ಹೀಗೆ ಕೇಳ್ತಾರೆ ಕೂಡ. ಈ ಜನ್ರೇಷನಲ್ಲಂತೂ ಕೇಳೋದೇ ಬೇಡ. ಹಾಗೇ ಇರಬೇಕು, ಹೀಗೇ ಇರಬೇಕು, ಇಂಥವನೇ ಆಗಿರಬೇಕು, ಇಂಥವಳೇ ಆಗಿರಬೇಕು ಅನ್ನೋ ಜನ್ರೇಷನ್ ಇದು. ಹಿಂಗೆ ಇವರೆಲ್ಲ ಅಲ್ಲ. ಇಷ್ಟ ಗೈಸ್, ಹಿಂಗೆಲ್ಲ ಆಯ್ತದೆ ನೋಡಿ. ನಿಮ್ಗೆ ಯಾವ ಥರ ಹುಡುಗಿ ಬೇಕು ಅಥವಾ ಯಾವ ಥರ ಹುಡುಗ ಬೇಕು ನಿಮ್ಮ ಚಾಯ್ಸು. ನಿಮ್ಮಪ್ಪ ಅಮ್ಮಂಗೆ ಹೇಳಿ ಇಂಥವನೇ ಬೇಕು ಅಂತ. ಅವ್ರಿಗೂ ಕೇಳೋದಲ್ಲ, ನಾವು ಹಾಗೇ ಇರಬೇಕು ಅಲ್ಲ. ನಾವು ಹಾಗೆ ಇದ್ರೆ ಅಂಥವನೇ ಸಿಗ್ತಾನೆ. ರೈಟ್ ಅಷ್ಟೇ ಗೈಸ್. ಆಮೇಲೆ ಏನು ಗೊತ್ತಾ, ಅಲ್ಲಿ ಬರುವಾಗ ಅಲ್ಲಿ ನಮ್ಮ ಸರ್ ಒಂದು ಮನೆ ಮಾಡಿ ಇಟ್ಕೊಂಡಿದ್ದಾರೆ. ಮೀನ್ಸ್ ಬಾಡಿಗೆಗೆ ಇಟ್ಟಿದ್ದಾರೆ ಮನೇನ. ಅವರು ಕಾರ್ದಂತೆ ನಿಲ್ಲಿಸಿದ್ದಾರೆ. ನಾನು ನೋಡಿದೆ ಆಯಿತಾ. ನೋಡಿ ಅಂದರೆ ನಾನು ಹಿಂದೆಯಿಂದ ನೋಡಿದೆ, ಮತ್ತು ನಾನು ತಿರ್ಗಲಿಕ್ಕೆ ಹೋಗಲಿಲ್ಲ. ನನಗೇನು ಗೊತ್ತೇ ಇಲ್ವೇನೋ, ಅವ್ರು ಯಾರು ಅಂತಲೇ ಗೊತ್ತಿಲ್ವೇನೋ ಅಂತ. ಹಾಗೆ ಅಂದರೆ ನಾನು ಪರಿಚಯ ಇಲ್ವಾ ಅಂತ ನನಗೆ ಅಂದರೆ ನನಗೆ ಅವ್ರ ಪರಿಚಯ ಇದೆ ಅಂದರೆ ಯೂನಿಫಾರ್ಮಿಂದ ಗೊತ್ತಾಗ್ಬೋದು ಮೇ ಬಿ. ಬಟ್ ನನ್ನ ಹೆಸರೆಲ್ಲ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ. ಸೊ ಅದಕ್ಕೆ ನಾನು ಹಾಗೆ ಬಂದೆ ಗೈಸ್.
ಅಷ್ಟೇ ಗಾಯ್ಸ್, ಬಾಯ್. ಚೆಕ್ ಯು, ಲವ್ ಯು ಆಲ್. ಹೀಗೆ ನನಗೆ ಸಪೋರ್ಟ್ ಮಾಡಿ ಗಾಯ್ಸ್. ನಿಮ್ಮ ಸಪೋರ್ಟ್ ಇರಬೇಕು ನನಗೆ. ನಿಮ್ಮ ಸಪೋರ್ಟ್ ಇಲ್ಲದೇ ನಾನು ಏನೂ ಅಲ್ಲ. ನಾನು ಪದೇ ಪದೇ ಹೇಳ್ತಿರ್ತೀನಿ, ನಿಮ್ಮ ಸಪೋರ್ಟ್ ಇಲ್ಲದೇ ನಾನೇನೂ ಅಲ್ಲ. ಓಕೆ, ಪ್ಲೀಸ್ ಸಪೋರ್ಟ್ ಮೀ. ಓಕೆ, ನಿಮ್ಮ ಸಪೋರ್ಟ್ಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಓಕೆ ಗೈಸ್, ಬಾಯ್.